ಎನ್ನ ಸಮಸ್ತ ತಾಯಂದಿರಿಗೂ ಅನಂತ ವಂದನೆಗಳು. ಎನ್ನ ಆತ್ಮೀಯ ಬಂಧುಗಳೇ, ಪರಮ ಪವಿತ್ರವಾಗಿರುವಂಥ ಈ ಶುಭ ಸಂದರ್ಭದಲ್ಲಿ ಬಾಬಾ ಅವರ ಕೃಪಾಶೀರ್ವಾದ ಬಲದಿಂದ 4 ಮಾತನಾಡುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಇವತ್ತು ನಿಮಗೆಲ್ಲ ಹೇಳಬೇಕಾದಂಥ ಒಂದು ಚಿಂತನೆಯ ವಿಷಯ ಯಾವುದು ಅಂತ ಕೇಳಿದರೆ, ಮಹಾತ್ಮರ ಆಶೀರ್ವಾದದಲ್ಲಿ ಎಂಥ ಅದ್ಭುತ ಶಕ್ತಿ ಇರ್ತತಿ ಅನ್ನೋದು ಇವತ್ತಿನ ಚಿಂತನದ ವಿಷಯ. ಲೋಕ ಕಲ್ಯಾಣಕ್ಕಾಗಿಯೇ ಅವತಾರ ಮಾಡಿರುವಂಥ ಬಾಬಾ ಅಂಥ ಸಮರ್ಥ ಸದ್ಗುರುಗಳು ಅಂತೇನಿರ್ತಾರಲ್ಲ, ಅಂಥ ಪೂಜ್ಯರ ಆಶೀರ್ವಾದದಲ್ಲಿ, ಅವರ ಅನುಗ್ರಹದಲ್ಲಿ, ಅವರ ಕೃಪೆಯಲ್ಲಿ ಎಂಥ ಸಾಮರ್ಥ್ಯ ಇರ್ತತಿ ಅನ್ನೋದು ಇವತ್ತಿನ ಚಿಂತನದ ವಿಷಯ. ಆ ನಿಟ್ಟಿನಲ್ಲಿ ಭಗವಾನ್ ವೇದವ್ಯಾಸರು ತಮ್ಮ ಶ್ರೀಮದ್ ಭಾಗವತದಲ್ಲಿ ಬಹಳ ಸುಂದರವಾಗಿ ಒಂದು ಶ್ಲೋಕವನ್ನು ಬರೀತಾರೆ. ಬಹಳ ಅದ್ಭುತವಾಗಿರುವಂಥ ಒಂದು ಶ್ಲೋಕ ಅದು. ಅದು ಯಾವುದು ಅಂತ ಕೇಳಿದರೆ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುರ್ವಿದ್ಯಾ ಯಶೋ ಬಲಂ ಅಂಥೇಳಿ ಒಂದು ಅಪರೂಪದ ಶ್ಲೋಕ ಇದು. ಬಹಳ ಲಕ್ಷ್ಯ ಕೊಟ್ಟು ಕೇಳುವಂಥ ಒಂದು ಅಪರೂಪದ ಸಂದೇಶ ಇದು. ಆ ಶ್ಲೋಕದ ಅರ್ಥ ಏನು ಅಂತ ಕೇಳಿದರೆ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಅಂತ. ಅಂದರೆ ಯಾರು ವಯೋವೃದ್ಧರು ಆಗಿರ್ತಾರೋ, ಯಾರು ತಪೋವೃದ್ಧರು ಆಗಿರ್ತಾರೋ, ಯಾರು ಆಶ್ರಮ ವೃದ್ಧರು ಆಗಿರ್ತಾರೋ, ಯಾರು ಲೋಕ ಕಲ್ಯಾಣಕ್ಕಾಗಿಯೇ ತಮ್ಮ ಬದುಕನ್ನು ಮೀಸಲಾಗಿಟ್ಟಿರ್ತಾರೋ, ಲೋಕ ಕಲ್ಯಾಣಕ್ಕಾಗಿಯೇ ಯಾರು ತಪಸ್ಸನ್ನು ಆಚರಿಸಿರ್ತಾರೋ, ಅಂಥವರಿಗೆ ನೀವು ಒಮ್ಮೆ ಭಯಭಕ್ತಿಯಿಂದ ಬರೇ ಒಮ್ಮೆ ನಮಸ್ಕಾರ ಮಾಡಿದ್ದಾದರೆ, ಅಭಿವಾದನಶೀಲಸ್ಯ ನೀವು ಒಮ್ಮೆ ಭಯಭಕ್ತಿಯಿಂದ ಆ ಮಹಾತ್ಮನಿಗೆ ನಮಸ್ಕಾರ ಮಾಡಿದ್ದಾದರೆ, ಬರೇ ನಮಸ್ಕಾರ ಅಲ್ಲ, ಅವಕಾಶ ಸಿಕ್ತು ಅಂತಂದ್ರೆ ಮನಮುಟ್ಟಿ ಆ ಮಹಾತ್ಮನ ಸೇವಾ ನೀವು ಮಾಡಿದ್ದಾದರೆ, ಅವರ ಅನುಗ್ರಹದಿಂದ 4 ವಸ್ತುಗಳು ಪ್ರಾಪ್ತಿ ಆಕ್ಕವು ಅಂತ ಬರೀತಾರೆ. ಚತ್ವಾರಿ ತಸ್ಯ ವರ್ಧಂತೆ, 4 ವಸ್ತುಗಳು ಅವನಲ್ಲಿ ಬೆಳವಣಿಗೆ ಆಗ್ತಾವಂತ. 4 ವಸ್ತುಗಳು ಆ ಮಹಾತ್ಮನ ಆಶೀರ್ವಾದದಿಂದ ಅವನಿಗೆ ಪ್ರಾಪ್ತಿ ಆಗ್ತಾವಂತ. ಅವು 4 ವಸ್ತುಗಳು ಯಾವುವು ಅಂತ ಕೇಳಿದರೆ, ಆಯುಹು ಒಂದು, ಆಯುಷ್ಯದ ಅಭಿವೃದ್ಧಿ. ನಾವು ನಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಎಷ್ಟು ಆಯುಷ್ಯ ಪಡ್ಕೊಂಡು ಬಂದಿರ್ತೀವೋ ಅದು ಅಧಿಕೃತವಾಗಿ ಇದ್ದೇ ಇರ್ತೈತಿ. ಅದರ ಜೊತೆಗೆ ಆ ಮಹಾತ್ಮನ ಆಶೀರ್ವಾದದಿಂದ, ಆ ಮಹಾತ್ಮನ ತಪೋಬಲದಿಂದ ಅವ ಅನುಗ್ರಹ ಮಾಡಿದ್ದೇ ಆದರೆ ಆಯುಷ್ಯದ ಅಭಿವೃದ್ಧಿ ಆಗ್ತತಿ ಅನ್ನೋದು ಇದೊಂದು. ಆಯುಹು
ಆ ಬಳಿಕ ಎರಡನೇದ್ದು ಯಾವುದು ಅಂತ ಕೇಳಿದ್ರೆ ಆಯುಹು ವಿದ್ಯಾ ಯಶೋಬಲಂ ಅಂತ. ಎರಡನೇದ್ದು ವಿದ್ಯೆ. ಅದು ಯಾವ ವಿದ್ಯಾ ಅಂತ ನೀವು ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾವ ವಿದ್ಯಾ ಅಂತ ಕೇಳಿದ್ರೆ ಯಾವ ವಿದ್ಯೆಯಿಂದ ನಮ್ಮ ಅವಿದ್ಯೆ ನಿವೃತ್ತಿ ಆಗ್ತದನೋ, ಯಾವ ವಿದ್ಯೆಯಿಂದ ನಮಗ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗ್ತದನೋ, ಯಾವ ವಿದ್ಯಾಕ ಶಾಸ್ತ್ರಗಳಲ್ಲಿ ಬ್ರಹ್ಮವಿದ್ಯಾ ಅಂತ ಕರೆದುಕೊಂಡು ಬಂದಾರೋ ಆ ವಿದ್ಯಾ ಅನಾಯಾಸವಾಗಿ ಆ ಪುಣ್ಯಾತ್ಮನಿಗೆ ಪ್ರಾಪ್ತಿ ಆಕ್ಕತಿ ಅಂತ ಬರೀತಾರೆ. ಇದು ಎರಡನೇದು. ಆ ಬಳಿಕ ಮೂರನೇದ್ದೇನು ಅಂತ ಕೇಳಿದ್ರೆ ಯಶಃ. ಅಂದ್ರೆ ಅವ ಕೈಕೊಂಡ ಕಾರ್ಯದಲ್ಲಿ ಯಶವನ್ನ ಹೊಂತಾನು. ಯಾವ ವಿಘ್ನಗಳು ಅವನಿಗೆ ಬರಂಗಿಲ್ಲ, ನಿರ್ವಿಘ್ನವಾಗಿ ಅವನ ಕಾರ್ಯ ಪರಿಸಮಾಪ್ತಿ ಆಗ್ತೈತಿ. ಅವ ಹಿಡಿದ ಕಾರ್ಯದೊಳಗೆ ಯಶವನ್ನ ಕಾಣ್ತಾನೋ ಅಂತ ಬರೀತಾರೆ. ಇದು ಮೂರನೇದು. ಆ ಬಳಿಕ ನಾಲ್ಕನೇದ್ದು ಅವನಿಗೆ ಬಲ. ಬಲ ಯಾವ ಬಲ ಅಂತ ಕೇಳಿದ್ರೆ ಅವನಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಧನಬಲ, ಜನಬಲ, ಆರೋಗ್ಯದ ಬಲ, ಆತ್ಮಬಲ ಅಂತೇನಂತೀವಲ್ಲ, ಆ ಎಲ್ಲ ಬಲಗಳು ಆ ಮಹಾತ್ಮನ ಆಶೀರ್ವಾದದಿಂದ ಅವನಿಗೆ ಪ್ರಾಪ್ತಿ ಅಕ್ಕಾವು ಅಂತ ಬರೀತಾರೆ ಭಗವಾನ್ ವೇದವ್ಯಾಸರು. ಎಷ್ಟು ಅದ್ಭುತ ಅದ ನೋಡ್ರಿ ನೀವು. ಬಾಬಾ ಅಂಥ ಮಹಾತ್ಮರಿಗೆ ನೀವು ಅವರಿದ್ದಾಗಲ್ಲ, ಅದಾರು ಅನ್ನುವ ಸದ್ಭಾವನೆಯಿಂದ ಕೂಡಿಕೊಂಡು ನೀವು ಬರೀ ಒಮ್ಮೆ ನಮಸ್ಕಾರ ಮಾಡಿದ್ದಾದರೆ, ಅದರ ಜೊತೆಗೆ ನೀವು ಮನಮುಟ್ಟಿ ತನು ಮನ ಧನ ಸಮರ್ಪಿಸಿ ಸೇವಾ ಮಾಡಿದ್ದಾದರೆ ಇವು 4 ವಸ್ತುಗಳು ಆ ಭಗವಂತನ ಆ ಗುರುದೇವನ ಅನುಗ್ರಹದಿಂದ ಪ್ರಾಪ್ತಿ ಆಕಾವು. ಆಯುರ್ ವಿದ್ಯಾ ಯಶೋ ಬಲಂ ಅಂತ ಹೇಳ್ಕೊಂಡು ಬರ್ತಾರೆ. ಈಗ ಇಷ್ಟು ಹೇಳಿದ ಬಳಿಕ ಈ ಮಾತು ಖರೇನೋ ಸುಳ್ಳು ಅಂತ ಇನ್ನು ನಾವು ಚಿಕಿತ್ಸೆ ಮಾಡ್ಬೇಕಲ್ರಿ. ದೊಡ್ಡವರು ಹೇಳ್ಯಾರಂತ ಸುಮ್ಮನೆ ಹೂ ಅಂದ್ ಬಿಡುವುದೋ, ಏನಾದರೂ ಇದಕ್ಕೆ ಪ್ರಮಾಣ, ಇದಕ್ಕೇನಾದರೂ ಒಂದು ಆಧಾರ, ಇದು ಆಗುವುದು ಖರೆ ಅನ್ನೋದು ನಮಗೆ ಮನವರಿಕೆ ಆಗಬೇಕಲ್ಲ ಅಂತ ನೀವು ಯಾರಾದರೂ ಪ್ರಶ್ನೆ ಮಾಡಿದಿರಿ ಅಂತಂದ್ರೆ ಅದಕ್ಕೆ ಆಧಾರಗಳನ್ನು ಕೂಡ ನಿಮಗೆ ಸಾಕಷ್ಟು ಕೊಡ್ಲಕ್ಕೆ ಸಾಧ್ಯ ಅದ. ಪೌರಾಣಿಕ ದೃಷ್ಟಿಯಿಂದ, ಐತಿಹಾಸಿಕ ದೃಷ್ಟಿಯಿಂದ ಮತ್ತು ವರ್ತಮಾನ ಕಾಲದೊಳಗೂ ಕೂಡ ಅವುಗಳನ್ನು ಈ ಮಾತು ಖರೆ ಅನ್ನೋದಕ್ಕೆ ನಿಮಗೆ ಸಾಕಷ್ಟು ಪ್ರಮಾಣಗಳನ್ನು ಕೊಡ್ಲಕ್ಕೆ ಸಾಧ್ಯ ಅದ. ಈಗ ನೋಡ್ರಿ, ಆಯುಷ್ಯ ಅನ್ನೋದು ಮೊದಲೆದ್ದು. ಈಗ ಪ್ರಾರಬ್ಧ ಕರ್ಮಾನುಸಾರವಾಗಿ ಅದು ಆಯುಷ್ಯದ ನಿರ್ಣಯನೂ ಆಗಿರ್ತೈತಿ. ನಾವು ಎಷ್ಟು ದಿವಸ ಬದುಕಬೇಕು ಅನ್ನೋದು ಅದೊಂದು ವ್ಯವಸ್ಥೆ ಅದ. ಅದು ಮತ್ತೆ ಪ್ರಸಂಗ ಬಂದಾಗ ಅದರ ಬಗ್ಗೆ ವಿಶಾಲವಾಗಿ ಹೇಳೋಣಂತೆ. ಆಯುಷ್ಯದ ಒಮ್ಮೆ ನಿರ್ಣಯ ಆಗಿರ್ತೈತಿ. ಆ ಆಯುಷ್ಯದ ನಿರ್ಣಯ ಆದ ಬಳಿಕ ನಮಗೇನು ಗೊತ್ತದ ಅಂತ ಕೇಳಿದರೆ ಅದಕ್ಕಿಂತಲೂ ಹೆಚ್ಚಿಗೆ ಆಯುಷ್ಯ ಪ್ರಾಪ್ತಿ ಆಕತಿ ಅಂತಂದ್ರೆ ಇದು ಹೆಂಗಿದು? ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಾವು ಪಡ್ಕೊಂಡು ಬಂದಿರುವಂಥ ಆಯುಷ್ಯಕ್ಕಿಂತಲೂ ಮಿಗಿಲಾಗಿ ನಾವು ಆಯುಷ್ಯ ಆ ಮಹಾತ್ಮನ ಆಶೀರ್ವಾದದಿಂದ ಪಡಿಲಕ್ಕೆ ಸಾಧ್ಯ ಅತಿ ಅಂತಂತೀರಲ್ಲ, ಇದು ಹೆಂಗೆ ಅನ್ನುವಂಥ ಒಂದು ಬಹಳ ದೊಡ್ಡ ಸಂಶಯ ಬಂದರೆ ಅದಕ್ಕೆ ಒಂದು ಪೌರಾಣಿಕ ದೃಷ್ಟಿಯಿಂದ ಒಂದು ಮೊದಲನೇದು ಒಂದು ನಿಮಗೆ ಸಮಾಧಾನ ಹೇಳಬೇಕಂತಂದ್ರೆ, ಈಗ ಮಾರ್ಕಂಡೇಯ ಅಂಥೇಳಿ, ಮಾರ್ಕಂಡೇಯ ಅವ ಅಧಿಕೃತ ಪಡ್ಕೊಂಡು ಬಂದಿರುವಂಥ ಆಯುಷ್ಯ 16 ವರ್ಷ ಅಂಥೇಳಿ. ಆ 16 ವರ್ಷ ಮುಗಿದ ಬಳಿಕ ಯಮಧರ್ಮರಾಯ ಬಂದು ಅವನು ಪ್ರಾಣ ತಗೋಬೇಕು ಅಂಥೇಳಿ ಅವ
ತನ್ನ ಪಾಶವನ್ನು ಒಗಿತಾನೋ ಆವಾಗ ಮಾರ್ಕಂಡೇಯ ಲಿಂಗ ಪೂಜಾ ಮಾಡ್ಕೋತ ಕೂತ ಸಮಯದೊಳಗೆ ಲಿಂಗವನ್ನ ಅವ ಅಪ್ಕೋತಾನೋ ಆವಾಗ ಅಲ್ಲೇ ಆ ಪಾಶವನ್ನು ಒಗೆದಾಗ ಅವನಿಗೆ ಮತ್ತು ಆ ಲಿಂಗಕ್ಕೆ ಕೂಡೆ ಬಿತ್ತು ಅಂತ ನಾವು ಕಾಣ್ತೀವಿ. ಆವಾಗ ಪರಮಾತ್ಮ ಅಲ್ಲೇ ಸಗುಣ ಸಾಕಾರನಾಗಿ ಪ್ರಕಟನಾಗಿ ತ್ರಿಶೂಲನಿಂದ ತಿಮದ ಅಂತ ನಾವು ಕಥೆಯನ್ನು ಕೇಳ್ತೀವಿ. ಇನ್ನು ಸ್ವಲ್ಪ ಗದ್ದಲ ಮಾಡಕ್ಕಾರೆ ಹೌದಲ್ರಿ, ತ್ರಿಶೂಲಲ್ಲೇ ಆ ಪರಮಾತ್ಮ ತಿಮ್ಮದ ಅಂತ ನಾವು ಕಥೆಯನ್ನ ನೋಡಿವಿ. ಇದಾದ ಬಳಿಕ ನಡೆದ ಚರ್ಚೆ ಎಷ್ಟು ಅದ್ಭುತದ ತಾವು ಕೇಳಬೇಕು. ಶಿವ ಬಂದು ತ್ರಿಶೂಲಲ್ಲೇ ತಿಮ್ಮದ ಅಂತೀವಲ್ಲ, ಆವಾಗ ಯಮಧರ್ಮರಾಯ ಸುಮ್ಮಾಗಲಿಲ್ಲ, ಪ್ರಶ್ನೆ ಮಾಡ್ತಾನ. ಹೇ ಶಿವನೇ, ಹೇ ಪರಮಾತ್ಮ, ನಾ ಏನು ತಪ್ಪು ಮಾಡೇನಿ ಅಂತ ಹೇಳಿ ನೀ ತ್ರಿಶೂಲೆ ತಿಮ್ಮದಿ? ನಾನು ಆಯುಷ್ಯ ಮುಗಿಯುವುದಕ್ಕಿಂತ ಮುಂಚೆ ಬಂದು ಪ್ರಾಣ ತಕ್ಕೊಂಡಿದ್ರೆ ನಾನು ಅಪರಾಧಿ. ಆಯುಷ್ಯ ಮುಗಿದ ಬಳಿಕ ಬಹಳ ತಡ ಮಾಡಿ ಬಂದು ಅವನ ಪ್ರಾಣ ತಕ್ಕೊಂಡಿದ್ನಿ ಅಂತಂದ್ರೆ ನಾನು ಅಪರಾಧಿ. ನೀ ಶಿಕ್ಷೆ ಕೊಡು. ನಾನು ನೀ ಕೊಟ್ಟಿರುವಂತ ಅಧಿಕೃತವಾದ 16 ವರ್ಷದ ಆಯುಷ್ಯ ಏನಿತ್ತಲ್ಲ, ಅದು ಕೊನೆ ಶ್ವಾಸಿಗೆ ಯಾವಾಗ ಮುಗಿತತಿ ಅನ್ನೋದನ್ನ ನಿರೀಕ್ಷಣೆ ಮಾಡ್ಕೋತ ಕೂತವ ನಾನು. ಯಾವಾಗ ಕೊನೆ ಶ್ವಾಸ ಅವ ಎಳೆದೋ ಆವಾಗ ನಾನು ಪಾಶ ಒಗದನಿ. ನಾ ಏನು ತಪ್ಪು ಮಾಡೀನಿ ಅಂತ ನಿತ್ಯವದಿ ನನಗೆ ಹೇಳಬೇಕು ನೀನು ಅಂತ ಯಮಧರ್ಮರಾಯ ಕೇಳ. ಆವಾಗ ಶಿವ ಹೇಳಿರುವಂತ ಅದ್ಭುತ ಮಾತು ತಾವೆಲ್ಲ ಕೇಳಬೇಕು. ಏನಿಲ್ಲಪ್ಪ, ನೀ ತಪ್ಪು ಮಾಡಿ ಅಂತಲ್ಲ, ನಾ ಸ್ವಲ್ಪ ತಡ ಮಾಡಿದ್ನಿ ಅಂತಂದ್ರೆ ನಮ್ಮಿಬ್ಬರಿಂದ ಒಂದು ದೊಡ್ಡ ಅಪರಾಧ ಆಗ್ತಿತ್ತು, ಅದಕ್ಕೆ ನಾ ಬಂದು ತಿಮ್ಮದ್ನಿ ಅಂತ ನಾವು ರಹಸ್ಯ ಹೇಳ್ತಾನ. ನೋಡು, ನಾನು 16 ವರ್ಷ ಆಯುಷ್ಯ ಕೊಟ್ಟಿದ್ದು, ಅದು ಮುಗಿದ ಬಳಿಕ ನೀ ಬಂದಿ. ಇದ್ರಾಗೇನಿಲ್ಲ, ಇನ್ನೊಂದು ಗುಟ್ಟಿನ ಮಾತೈತಿಲ್ಲೇ ಕೇಳ ನೀನು. ಈ ಮಾರ್ಕಂಡೇಯನ ತಂದೆ ಮುರ್ಕುಂಡ ಋಷಿ ಏನು ಮಾಡಿದ ಅಂತ ಕೇಳಿದ್ರೆ ಅವನು ಒಬ್ಬನಿಗೆ ಗೊತ್ತಿತ್ತು 16 ವರ್ಷದ ಮಗು ಅನ್ನೋದು, ಆಯುಷ್ಯುಳ್ಳವ ಅನ್ನೋದು. ಆ ಮಗನಿಗೆ ಏನು ಹೇಳಿದ್ದ, ಕಂದ, ನಿನಗೆ ಎಲ್ಲಾದರೂ ಮಹಾತ್ಮರು, ಸಾಧುಗಳು, ಸಂತರು, ಶರಣರು ಭೇಟಿ ಆದ್ರು ಅಂತಂದ್ರೆ ಅವರಿಗೆ ನೀ ಮೊಟ್ಟ ಮೊದಲಿಗೆ ದಂಡವತ್ತ ಪ್ರಣಾಮ ಮಾಡಬೇಕು. ಅವಕಾಶ ಸಿಕ್ತು ಅಂತಂದ್ರೆ ಮನಮುಟ್ಟಿ ನೀ ಸೇವಾ ಮಾಡಬೇಕು. ಇದನ್ನು ಯಾವ ಕಾಲಕ್ಕೂ ಮರಿಬೇಡ ಅಂತ ತಂದೆ ಹೇಳಿದ್ದ. ಅದಕ್ಕನುಸಾರವಾಗಿ ಎಲ್ಲೇ ಸಾಧುರು, ಮಹಾತ್ಮರು, ತಪಸ್ವಿಗಳು ಭೇಟಿ ಆದ್ರು ಅಂತಂದ್ರೆ ಅವ ದಂಡವತ್ತ ನಮಸ್ಕಾರ ಹಾಕೋದು, ಅವಕಾಶ ಸಿಕ್ತು ಅಂದ್ರೆ ಸೇವಾ ಮಾಡೋದು, ಹಿಂಗೆ ಮಾಡ್ಕೋತಿದ್ದ. ಒಮ್ಮೆ ಅಕಸ್ಮಾತ್ ಅಂಗಳದೊಳಗೆ ಮಾರ್ಕಂಡೇಯ ಆಶ್ರಮದೊಳಗೆ, ಅಡವಿ ಒಳಗೆ, ಅಂಗಳದೊಳಗೆ ಆಡ್ಕೋತ ಕುಂತಾಗ ಸಪ್ತ ಋಷಿಗಳು ಹಾದು ಹೊಂಟಿರ್ತಾರೆ. ಸಪ್ತ ಋಷಿಗಳು ಹಾದು ಹೋಗುವಾಗ ಅವ್ರು ಯಾವುದೋ ಒಂದು ಕೆಲಸಕ್ಕೆ ಅವಸರಲ್ಲೇ ಹೊಂಟಿದ್ರು. ಆ ಮಹಾತ್ಮರನ್ನ ನೋಡಿದ ತಕ್ಷಣ ಅವನಿಗೇನು ಅನಿಸ್ತು ಅಂತ ಕೇಳಿದ್ರೆ, ನಾವು ಓಡಿ ಹೋಗಿ ಅವರಿಗೆ ನಮಸ್ಕಾರ ಮಾಡಬೇಕು, ಅವ್ರ ಆಶೀರ್ವಾದ ಪಡಿಬೇಕು ಅನ್ನೋದು ಅವನಲ್ಲಿ ಭಾವ ಬಂದು ಬಿಟ್ಟು ಆ ತಪಸ್ವಿಗಳು, ಸಪ್ತ ಋಷಿಗಳು ಅವಸರಲ್ಲೇ ಹೊಂಟಿದ್ರು. ಇನ್ನು ನೇರವಾದ ದಾರಿಲೇ ಹೋದರೆ ಅವ್ರು ಸಿಗಾಕಿಲ್ಲ ಅಂತ ಹೇಳಿ ಅವೇನು ಮಾಡಿದ, ಅದಕ್ಕಿಂತ ಸ್ವಲ್ಪ ಸಮೀಪದ ದಾರಿ ಆಯ್ಕೆ ಮಾಡಿಕೊಂಡ. ಅದು ಕಲ್ಲು ಮುಳ್ಳಿನ ದಾರಿ ಇತ್ತು. ಬೇಗನೆ ಬಂದು ನಮಸ್ಕಾರ ಮಾಡಬೇಕು, ಅವ್ರು ಅವಸರಲ್ಲೇ ಹೊಂಟಾರಂತ ಹೇಳಿದ್ದಾರೆ. ಈ ಎಳ್ಕೋತ ಬೀಳ್ಕೋತ ಒಮ್ಮೊಮ್ಮೆ ತೆಗಿನಾಗ ಬೀಳ್ತಿದ್ದ, ಹೇಳ್ತಿದ್ದ, ಕಾಲಾಗ ಮುಳ್ಳು ಮುರಿತಿದ್ದು, ಅವನು ಮುಳ್ಳು ತೆಗಿತಿದ್ದ, ಕಾಲಿಗೆ ಕಲ್ಲು ಬಡಿತಿದ್ದು, ಅದನ್ನು ಸಹನ ಮಾಡ್ಕೋತಿದ್ದ. ಅಪ್ಪ ಅವರ ಹೋಗಿ ಬಿಡ್ತಾರೋ, ಮಹಾತ್ಮರು ಹೋಗಿ ಬಿಡ್ತಾರೋ ಅಂತ ಹೇಳಿದರೆ ಅವ ಅವಸರಲ್ಲೇ ಬೀಳ್ಕೋತ ಬರಾಕತ್ತಿದ್ದ. ಅಕಸ್ಮಾತ್ ಸಪ್ತ ಋಷಿಗಳು ಹಿಂಗೆ ನೋಡಿದ್ರು, ಅರೇ ಬಾಲಕ ನಮ್ಮ ಕಡೆ ಬರಾಕತ್ಯಾನು, ಸ್ವಲ್ಪ ನಾವು ನಮ್ಮ ಗತಿಯನ್ನು ನಿಧಾನ ಮಾಡೋನು ಅಂತ ಹೇಳಿದರೆ ಅವರು ನಿಧಾನವಾಗಿ ನಡಿಲಾಕೈತರು. ನಮ್ಮ ಕಡೆನೇ ಬರ್ತಾನೋ ಮತ್ತೆ ಎಲ್ಲಾರು ಹೊಂಟಾನೋ ನೋಡ್ಬೇಕಂತ ಹೇಳಿದರೆ ಅವರು ಸ್ವಲ್ಪ ನಿಧಾನವಾಗಿ ಹೋಗೋ ಟೈಮ್ಗೆ ಅವ ಬೀಳ್ಕೋತ ಬರ್ತಿದ್ದ. ಅವನ ಸಾತ್ವಿಕ ಭಾವ, ಅವ ಬರುವಂಥ ಒಂದು ಆತುರದ ಹಂಬಲ, ಅದನ್ನೆಲ್ಲ ನೋಡಿ
ಋಷಿಗಳ ಹೃದಯ ಕರಗ್ತಾ ಬಂತು. ಆ ಹುಡುಗ ಹೇಳ್ಕೋತೆ ಬೀಳ್ಕೋತ ಬಂದವನ ದಂಡವತ್ತ ನಮಸ್ಕಾರ ಹಾಕಿದ. ದಂಡ ಅಂದ್ರೆ ನಿಮಗೆ ಗೊತ್ತದ, ದಂಡ ಅಂದ್ರೆ ಬಡಿಗೆ, ದಂಡವತ್ ಅಂದ್ರೆ ಬಡಿಗೆ ಬಿದ್ದಂಗೆ ಬಿದ್ದು ಬಿಟ್ಟ. ದಂಡವತ್ತು ನಮಸ್ಕಾರ ಅಂದ್ರೆ ಒಂದು ಮಾತು ಕೇಳ್ರಿ, ಈ ದಂಡ ಬಿತ್ತು ಅಂತಂದ್ರೆ ಯಾರ ಒಬ್ಬರು ಬಗ್ಗೆ ಎಬಸು ತನಕ ಆ ದಂಡ ಹೇಳಂಗಿಲ್ಲ. ಅದು ಮತ್ತು ದಂಡ ಹೇಳ್ತಿದ್ರು ತಾನ ದಂಡ ಏಯ್ತು ಅಂತಂದ್ರೆ ಯಾವ ನಿಂದ್ರಂಗಿಲ್ಲ, ಇಲ್ಲಿ ಓಡಿ ಹೋಗಿದ್ದ. ದಂಡವತ್ತ ನಮಸ್ಕಾರ ಅಂದ್ರೆ ದಂಡ ಬಿದ್ದಂಗೆ ಬಿದ್ದು ಬಿಡುದು. ಯಾರಾದ್ರೂ ಬಗ್ಗೆ ಎಬಿಸಿದಾಗನ ಆ ದಂಡ ಹೆಂಗೆ ಹೇಳ್ತೈತೋ ಹಂಗ ಆ ದಂಡವತ್ತ ನಮಸ್ಕಾರ ಹಾಕಿದ ಮಾರ್ಕಂಡೇಯ. ಸಪ್ತ ಋಷಿಗಳು ನೋಡಿದ್ರು, ಆ ಹುಡುಗ ಓಡ್ತಾ ಬರುವುದು ನೋಡಿದ್ರು, ಅವನು ಸಾತ್ವಿಕ ಭಾವ ನೋಡಿದ್ರು, ಕಲ್ಲಾಗ ಮುಳ್ಳಾಗ ಬರಾಕತ್ತಿದ್ದು ನೋಡಿದ್ರು. ಬಂದ ಬಳಿಕ ದಂಡವತ್ತ ನಮಸ್ಕಾರ ಹಾಕಿದವ ಏಳವಲ್ಲ. ಈ ಎಲ್ಲ ಭಾವ ನೋಡಿದ ಕೂಡಲೇ, ಈ ಎಲ್ಲ ಸಾತ್ವಿಕ ಕಲೆಗಳನ್ನು ನೋಡಿದ ಕೂಡಲೇ ಅವರಿಗೂ ಗೊತ್ತಾಗ್ಲಾರ್ದಂಗ ಸಪ್ತ ಋಷಿಗಳ ಬಾಯಿಲೆ ಶತಾಯುಷ್ಯಮಾನ ಭವ ಅಂತ ಆಶೀರ್ವಾದ ಬಂದ್ಬಿಡ್ತು. ಶತಾಯುಷ್ಯಮಾನ ಭವ, 100 ವರ್ಷ ಆಯುಷ್ಯ ಉಳ್ಳವನಾಗು ಅಂತ ಬಂದುಬಿಡ್ತು. ನೆನಪಿಟ್ಟುಕೋರಿ, ಯಾವಾರ ಒಬ್ಬ ಮಹಾತ್ಮ ತಪಸ್ವಿ ಏನಾದ್ರೂ ಒಂದು ಸಂಕಲ್ಪ ಮಾಡಿ ಅವ ಏನಾದ್ರೂ ಒಂದು ಆಶೀರ್ವಾದ ಮಾಡಿದ ಅಂತಂದ್ರೆ ಅದು ವಜ್ರಲಿಪಿಯಾಗಿ ಸುಳ್ಳಾಗಂಗಿಲ್ಲ. ಇದು ನಿಯಮದ, ಇದು ಭಗವಂತನ ನೇಮದ. ಅದಕ್ಕೆ ಯಾವಾಗ ಶತಾಯುಷ್ಯಮಾನ ಭವ ಅಂತ ಅವರು ಆಶೀರ್ವಾದ ಮಾಡಿದ್ರು, ಆ ಬಳಿಕ ಅವರೇ ಎಬಸ್ತಾರೋ, ಅವನ ಮುಖದ ಮೇಲೆ ಅವನ ತಲೆ ಮೇಲೆ ಕೈಯಾಡಿಸ್ತಾರೋ, ಆ ಹುಡುಗನ ಸಾತ್ವಿಕ ಕಳೆಯನ್ನು ನೋಡ್ತಾರೋ. ಯಾಕಡೆ ಬಂದಿದ್ದೀಪ್ಪ ಅಂತ, ನಿಮಗೆ ಭೇಟಿಯಾಗಕ್ಕೆ ಬಂದೀನ್ರಿ, ನಿಮಗೆ ನಮಸ್ಕಾರ ಮಾಡಕ್ಕೆ ಬಂದೀನ್ರಿ, ಇನ್ನು ಮುಗೀತ್ರಿ ನಾ ಹೋಗ್ಕೊಂಡ ಹೋಗಿಬಿಟ್ಟವ. ಅದಕ್ಕೆ ಶಿವ ಅಂತಾನು, ನಾ ಕೊಟ್ಟಿದ್ದು 16 ವರ್ಷ ಆಯುಷ್ಯ ಮುಗಿದ ಬಳಿಕ ನೀ ಬಂದಿ, ಇನ್ನು ಮಹಾತ್ಮರು ಕೊಟ್ಟಿರುವಂತ 100 ವರ್ಷ ಆಯುಷ್ಯ ಇನ್ನು ಶುರು ಆತು. ನಾ ಕೊಟ್ಟಿದ್ದು 16 ಮುಗಿದು ನೀ ಬಂದಿ, ಖರೆ ಆ ಮಹಾತ್ಮರು ಆಶೀರ್ವಾದ ಮಾಡ್ಯಾರಲ್ಲ. ಅದಕ್ಕೆ ಶಿವ ಹೇಳ್ತಾನೋ, ಯಾರಾದರೂ ತಪಸ್ವಿಗಳು ತಮ್ಮ ಪುಣ್ಯದ ಫಲವನ್ನ, ತಪಸ್ಸಿನ ಫಲವನ್ನ ಧಾರೆ ಎರೆದು ಯಾರಿಗಾದರೂ ಆಶೀರ್ವಾದ ಮಾಡಿದ್ರು ಅಂತಂದ್ರೆ ಆ ಆಶೀರ್ವಾದ ಸುಳ್ಳಾಗಲಾರ್ದಂಗ ನೋಡ್ಕೊಳ್ಳೋದು ನನ್ನ ಕೆಲಸ. ಶಿವ ಹೇಳ್ತಾನೆ, ಮಹಾತ್ಮರ ಆಶೀರ್ವಾದ ಸುಳ್ಳಾಗಲಾರ್ದಾಗ ನೋಡ್ಕೊಳ್ಳೋದು ನನ್ನ ಕೆಲಸ. ಮಹಾತ್ಮರ ಆಶೀರ್ವಾದ ಸುಳ್ಳಾಯಿತು ಅಂತಂದ್ರೆ ಜನ ಆಸ್ತಿಕರ ಆಗೋದು ಹೋಗಿ ನಾಸ್ತಿಕರಾಗಿ ಬಿಡ್ತಾರೋ, ಯಾರ ಮ್ಯಾಲೆ ವಿಶ್ವಾಸ ಇಲ್ಲಾಗಿ ಬಿಡ್ತೈತಿ. ಅದಕ್ಕೆ ನನ್ನ ಮ್ಯಾಲೆ ವಿಶ್ವಾಸ ಇರ್ಲಿ, ಬೇಕಾದ್ರೆ ಬಿಡ್ಲಿ, ಮಹಾತ್ಮರ ಮ್ಯಾಲೆ ಅವರ ಆಶೀರ್ವಾದ ಅವರ ವಿಶ್ವಾಸ ಇರ್ಲಿ. ಅದಕ್ಕೆ ಅವ್ರ ಮಾತನ್ನ ಸುಳ್ಳು ಆಗಲಾರ್ದಂಗೆ ನೋಡ್ಕೋತನು. ಅದಕ್ಕೆ ಓಡಿ ಬಂದು ನಾನು ನಿನ್ನ ತಿಮ್ಮದ್ನಿ ಅಂತ. ಮತ್ತು ಆವತ್ತು ತಾಕೀದ್ ಮಾಡ್ಯಾನ್ರಿ ಯಮಧರ್ಮರಾಯ, ಶಿವ ಯಮಧರ್ಮರಾಯನಿಗೆ ಏನು ಮಾಡ್ಯಾನಂದ್ರೆ, ಇನ್ನೊಮ್ಮೆ ಯಾರ್ದಾರ ಪ್ರಾಣ ತಗೊಳ್ಳುವಾಗ ಹಂಗೆ ಏಕದಮ್ ಹೋಗಿ ಅವಸರಲೆ ತಗೊಳಕ್ ಹೋಗ್ಬೇಡ, ಮಹಾತ್ಮರದ ಆಶೀರ್ವಾದ ಅದು ಪಡೆದ ನೀನು ನೋಡ್ಕೊಂಡು ಕ್ಯಾರೆ ನೀ ಪ್ರಾಣ ತಕ್ಕೋ ಅಂದಂತ. ಅಂದಿನಿಂದ ಅವ ಬರೋಬ್ಬರಿ ಡ್ಯೂಟಿ ಮಾಡಾಕತ್ಯಾನ್ರಿ. ಅದಕ್ಕೆ ನಾ ಏನು ಈ ಹೇಳ್ಬೇಕಾಗಿತ್ತಂದ್ರೆ, ಆಯುಷ್ಯ ಹೆಚ್ಚು ಆಕತಿ ಅನ್ನೋದು ಖರೇನೋ ಸುಳ್ಳೋ ಅಂದ್ರೆ ಅದು ಖರೇನೆ. ಹೆಂಗ ಅಂತ ಕೇಳಿದ್ರೆ, ಮಾರ್ಕಂಡೇಯನದ ಆತಲ್ಲ. ಮತ್ತು ನೀವು ಹಿಂಗಂದಿರಿ, ಏನು ಮಾರ್ಕಂಡ್ಯ ಎಂದಾಗಿ ಹೋಗ್ಯಾನೋ, ಎಂದಿನ ಸುದ್ದಿ, ಅಂದಿನ ಮಾತ ಇಂದು ಹೇಳಿ ನಮಗೆ ಸಮಾಧಾನ ಮಾಡ್ರೆ ನಾವೇನು ಹೂ ಅನ್ನಂಗಿಲ್ಲ ಅಂದಿರಿ ಅಂದ್ರೆ, ನಾವೇನು ಈ ಪುರಾಣದ ಕಥೆಗಳು ನಾವೇನು ಈಗ ವೈಜ್ಞಾನಿಕ ಯುಗದೊಳಗೆ ನಾವೇನು ಒಪ್ಪಂಗಿಲ್ಲ ಅಂದಿರಿ ಅಂದ್ರೆ, ಮಾರ್ಕಂಡೇನ ನಾವು ನೋಡಿಲ್ಲ, ನಾವು ನೋಡಿಲ್ಲ, ನಮ್ಮನ್ನು ಅವ ನೋಡಿಲ್ಲ, ಎಂದು ಬರೆದಿಟ್ಟಾರೋ ಏನೋ ಅಂದ್ರಿ ಅಂದ್ರೆ, ಹಂಗಾರೆ ಅದನ್ನು ಬಿಡ್ರಿ. ಈಗ ಇಲ್ಲೇ ನಿಮ್ಮ ಹುಬ್ಬಳ್ಳಿ ಒಳಗೆ ಜಗದ್ಗುರು ಸಿದ್ಧಾರೂಢರು ಅಂತ ಆಗಿ ಹೋಗಿದಾರೋ, ಇದರ ನಿಮಗೆ ಗೊತ್ತದ. ಬಹಳ ದಿವಸ ಏನಾಗಿಲ್ಲ, ಅವರು ಶರೀರ ಬಿಟ್ಟಿದ್ದು 1929 ಇಸ್ವಿ ಒಳಗೆ, ಅಂದ್ರೆ ಬಹಳ ದಿವಸ ಆಗಿಲ್ಲ. ಅವರ ಶಿಷ್ಯ ಒಬ್ಬಿದ್ದ, ಅಂಥವು ಬಹಳ ಲೀಲೆಗಳಾಗ್ಯಾವ. ಸುಮ್ಮ ಉದಾಹರಣೆಗೆ ನಿಮಗೊಂದು ಹೇಳ್ತಾನು. ಹಂಗ ಬಾಬಾ ಅವರು ಕೂಡ ಬಹಳ ಮಂದಿಯ ದೈವವನ್ನು ಬದಲಿ ಮಾಡ್ಯಾರು, ಆಯುಷ್ಯವನ್ನು ವೃದ್ಧಿ ಮಾಡ್ಯಾರ.
ಹುಬ್ಬಳ್ಳಿ ಸಿದ್ಧಾರೂಢರ ಶಿಷ್ಯ ಒಬ್ಬ, ಅದು ಮಿಸ್ರಿಕೋಟಿ ಬಡಿಯಾರ ಕಾಳಪ್ಪ ಅಂತ ಇದ್ದ. ಇಲ್ಲಿ ಮಿಸ್ರಿಕೋಟಿ ಸಮೀಪ ಅದ ನೋಡ್ರಿ, ಅಲ್ಲಿ ಬಡಿಯಾರ ಕಾಳಪ್ಪ ಅವೇನು ಮಾಡಿದ, ಮಕ್ಕಳು ದೊಡ್ಡ ಆದ ಕೂಡಲೇ ಪ್ರಪಂಚದ ಭಾರವನ್ನು ಅವ್ರ ಮ್ಯಾಲ ವಹಿಸಿ ಅವಂತಾನ ನಾ ಉಳಿದಷ್ಟು ಆಯುಷ್ಯ ಸಿದ್ಧಾರೂಢರ ಮಟ್ಟಕ್ಕೆ ಹೋಗಿ ಆಯುಷ್ಯ ಕಳೀತನಪ್ಪ, ನಿವೃತ್ತಿ ಜೀವನ ಭಗವತ್ ಚಿಂತನದೊಳಗೆ ಕಳೀತನಪ್ಪ, ನಿಮ್ಮ ಸಲುವಾಗಿ ನಾ ಭಾಳ ಟೈಮ ವ್ಯಯ ಮಾಡೀನಿಪ್ಪ, ಆಯುಷ್ಯ ಇನ್ನು ಎಷ್ಟು ಉಳಿದೈತೋ ಇಲ್ಲೋದು, ಎಷ್ಟು ಉಳಿದೈತೋ ಗೊತ್ತಿಲ್ಲ, ಉಳಿದಷ್ಟು ಆಯುಷ್ಯ ಅಪ್ಪನ ಸೇವಾ ಮಾಡ್ಕೋತ, ಅಪ್ಪನ ವಚನಾಮೃತವನ್ನು ಕೇಳ್ಕೋತ, ಅಲ್ಲೇ ಸೇವಾ ಮಾಡ್ಕೋತ ನಾ ಅಲ್ಲೇ ಧನ್ಯ ಆಗುತ್ತನು ಅಂತ ಹೇಳಿ ಮಕ್ಕಳಿಗೆ ಪ್ರಪಂಚದ ಜವಾಬ್ದಾರಿಯನ್ನು ವಹಿಸಿ ಬಡಿಗಾರ ಕಾಳಪ್ಪ ಬಂದಿದ್ದ ಮಠಕ್ಕೆ. ಈಗ ಅದು ತೇರದು ಆಯ್ತು ನೋಡ್ರಿ, ಸಿದ್ಧಾರೂಢರ ತೇರ ಮತ್ತು ಕೈಲಾಸ ಮಂಟಪ ಅವೇನದಾವಲ್ಲ, ಅದು ಮಿಸ್ರಿಕೋಟಿ ಬಡಿಗಾರ ಕಾಳಪ್ಪನ ನೇತೃತ್ವದೊಳಗನ ಆದದ್ದು ಅವೆಲ್ಲ. ಅವನು ಮತ್ತೆ ತನ್ನ ಕೈಯಾಗ ಭಾಳ ಮಂದಿನ ತಗೊಂಡು ಕೆಲಸ ಮಾಡಿದ. ಅವ ಮೇಸ್ತ್ರಿ ಭಾಳ ಶಾಣೆ ಇದ್ದವ. ಅವನೊಂದು ಏನು ನೇಮ ಅಂತ ಕೇಳಿದ್ರೆ, ಸಿದ್ಧಾರೂಢರ ಮನಮುಟ್ಟಿ ಸೇವಾ ಮಾಡೋದು, ಅವರು ಪ್ರವಚನ ಹೇಳೋ ಟೈಮ್ಗೆ ಪ್ರವಚನ ಕೇಳೋದು, ಆ ಬಳಿಕ ಪ್ರಸಾದ್ ಟೈಮ್ಗೆ ಪ್ರಸಾದ್ ಮಾಡೋದು, ಉಳ್ಕಿ ಟೈಮ್ಗೆ ಸೇವಾ ಮಾಡೋದು, ಅಂದ್ರೆ ಈ ತೇರ್ ಮಾಡೋದು, ಕೈಲಾಸ ಮಂಟಪ ಅಲ್ಲಿ ಅವಶ್ಯಕತೆ ಏನತಿ ಅದನ್ನೆಲ್ಲ ಮಾಡ್ಕೋತ ಟೈಮ್ ಕಳೆಯುವುದು. ಅವನದೊಂದು ರೂಢಿ ಏನಿತ್ತಂದ್ರೆ, ದಿನಾಲು ಬೆಳಿಗ್ಗೆ ಅಪ್ಪ ಅವರು ಮಲಗಿರುವಂಥ ಏನು ಕೊಲೆ ಐತಲ್ರ, ಅವ್ರು ಎದ್ದು ಹೊರಗೆ ಬರೋ ಟೈಮ್ಗೆ ನೀವು ಅಲ್ಲಿ ಬಂದು ನಿಂದ್ರಾಮ. ಅವ್ರು ಬೆಳಿಗ್ಗೆ ಏನು ಹೇಳ್ತಿದ್ರಲ್ಲ ಅವಾಗ ಬಂದು ನಿಂದ್ರಾಮ. ಅಪ್ಪ ಅವರು ಬಾಗಿಲ ತೆಗೆದು ಬಂದರು ಅಂತಂದ್ರೆ ದಂಡವತ್ತ ನಮಸ್ಕಾರ ಹಾಕವ, ಆ ಬಳಿಕ ತನ್ನ ಸೇವಾಕ ಹತ್ತವ. ಇದು ದಿವಸ ಅವನ ಒಂದು ದಿನಚರಿ ರೂಢಿ ಇತ್ತು. ದಿನಾಲು ಬಂದಂಗ ಬಡಿಗಾರ ಕಾಳಪ್ಪ ಬಂದ ಬಾಗಲ್ದಾಗ ನಿಂತಿದ್ದ. ಸಿದ್ಧಾರೂಢರು ಬಾಗಲ ತೆಗೆದು ಹೊರಗೆ ಬಂದರು. ಅವ ದಂಡವತ್ತ ನಮಸ್ಕಾರ ಹಾಕಿ ಕೈ ಮುಕ್ಕೊಂಡು ಎದ್ದು ನಿಂತ. ಭಾಳೋ ತನಕ ಸಿದ್ಧಾರೂಢರು ಅವನ ಮುಖ ನೋಡಿದ್ರು. ಮುಖ ನೋಡಿ ಒಂದು ಮಾತು ಹೇಳ್ತಾರೆ, ಕಾಳಪ್ಪ ನೀ ಹಿಡಿದ ಕೆಲಸ ಅರ್ಧಾಕ ಉಳಿಯುವಂಗೆ ಕಾಣ್ತೈತಲ್ಲೋ ಅಂದ್ರು. ನೀ ಹಿಡಿದ ಕೆಲಸ ಅರ್ಧಾಕ ಉಳಿಯುವಂಗೆ ಕಾಣ್ತೈತಲ್ಲೋ ಅಂತಂದ್ರು. ಪಕ್ಕಾ ಗುರುವಿನ ಮಗಾರಿ ಅವ ಇದೊಂದು ಮಾತಿನ್ಯಾಗ ತಿಳ್ಕೊಂಡು ಬಿಟ್ಟ, ನನ್ನ ಆಯುಷ್ಯ ಮುಗದತಿ, ನನಗ ಮರಣ ಬಂದತಿ ಅದು ತಿಳ್ಕೊಂಡ. ಅದಕ್ಕೆ ಅಂಜ್ರಿ, ಶಿಷ್ಯ ಗುರುಪುತ್ರ ಮರಣಕ್ಕೆ ಅಂಜಂಗಿಲ್ಲ. ಅವ ಗುರುಪುತ್ರ ಗುರುವಿನ ಮಗ ಏನಿರ್ತಾನಲ್ಲ, ನಿಜವಾದ ತತ್ವಜ್ಞಾನಿಯ ಗುರುವಿನ ಮಗ ಏನಿರ್ತಾನಲ್ಲ, ಅವ ಜನನ ಮರಣಗಳು ದೇಹಕ್ಕದಾವೆ ಹೊರತು ನನಗಿಲ್ಲ ಅಂತ ತಿಳ್ಕೊಂಡಿರ್ತಾನ. ಇದು ಜ್ಞಾನಿಯ ಲಕ್ಷಣ ಇದು. ಅದಕ್ಕೆ ಅವಂದ ಹಿಂಗಾತಯಪ್ಪ, ಮತ್ತೆ ನಾ ಸೇವಾ ಮಾಡ್ಬೇಕಂತ ಬಂದೀನಿಪ್ಪ, ಮತ್ತೆ ಸೇವಾ ಮಾಡಾಕ ಹತ್ತಿದ್ನಿ, ಮತ್ತು ಕೆಲಸ ಅರ್ಧಾಕ ಉಳಿವಂಗೆ ಕಾಣ್ತೈತಲ್ಲ ಅಂತ ನೀನ ಅತಿ ಅಂತಂದ್ರೆ ಇನ್ನು ಉಳಿದ್ರೆ ಉಳಿವಲ್ತಕ್ಕ ನಾರ ಏನು ಮಾಡಲಿ, ಸೇವಾ ಮಾಡಕ್ಕೆ ಬಂದಾವ, ಸೇವಾ ಮಾಡೀನಿ, ಇನ್ನು ಕೆಲಸ ಉಳಿತೈತಂದ್ರೆ ಉಳಿಲಿ, ನಾರ ಏನು ಮಾಡಲಿ ಅಂತ ಅಂದವ. ಅದಕ್ಕೆ ಸಿದ್ಧಾರೂಢರು ಇಲ್ಲೋ ಅದು ನಿನ್ನ ಕೈಲೇನ ಮುಗಿದ್ರೆ ಚಲೋ ಆಕತಿ ಅಂತ ಅಂದ್ರು. ಸಿದ್ಧಾರೂಢರು ನಿನ್ನ ಕೈಲೇನ ಮುಗಿದ್ರೆ ಚಲೋ ಆಕತಿ ಅಂತ ಅನ್ನೋದಕ್ಕೆ ಅದು ನಿನಗೆ ಬಿಟ್ಟಿದಪ್ಪ, ಮತ್ತೆ ಹೆಂಗೆ ಮಾಡ್ತೀವಿ ನೋಡೋಂತ. ಅದು ನಿನಗೆ ಬಿಟ್ಟಿದ್ದಪ್ಪ, ಹೆಂಗೆ ಮಾಡ್ತೀನಿ ನೋಡ ಅಂದ್ಕೊಳ್ಳಿ. ಏನಿಲ್ಲೋ ನೀವು ಬಡಿಗಾರು, ನೀವು ಭಾಳ ಬೆರಿಕಿ, ಒಮ್ಮೆ ಹಿಡಿದ ಕೆಲಸ ಮತ್ತೊಬ್ಬ ಬಂದು ಮಾಡ್ರೆ ಅದು ಹತ್ತಂಗ ಇಲ್ಲ, ನೀವು ಭಾಳ ಬೆರಿಕಿ ಮಂದಿ, ಅದಕ್ಕೆ ಅದು ನಿನ್ನ ಕೈಲೇನ ಮುಗಿದ್ರೆ ಚಲೋ ಆಗತಿ. ಆತಪ್ಪ ಇನ್ನೊಂದು 20 ವರ್ಷ ಆಯುಷ್ಯ ನಿಂದು ಹೆಚ್ಚು ಮಾಡೋನು, ಹೋಗಿ ಕೆಲಸ ಮಾಡಿ ಹೋಗಿ ಅಂದ್ಬಿಟ್ರು. ನಿಮ್ಗೆ ಹೇಳ್ತೇನ್ರಿ, ಈ ಮಾತು ಅನ್ನುವಾಗ ಕೇಳಿದ ಒಬ್ಬ ಆವತ್ತ ತಾರೀಖ ಬರೆದಿಟ್ಟವ, ಇನ್ನು 20 ವರ್ಷ ನಿನ್ನ ಆಯುಷ್ಯ ಹೆಚ್ಚು ಮಾಡಿದೆವು, ಮಾಡೋನು, ಕೆಲಸಕ್ಕೆ ಹತ್ತು ಹೋಗು ಅಂದಾಗ ತಾರೀಖು ಬರೆದಿಟ್ಟಿದ್ರಲ್ಲ. ಅವ ಹೇಳ್ತಾನೆ ಈ ಮಾತ, ಅಪ್ಪ ಅವರು ಹೇಳಿದ ಬಳಿಕ ಬರೋಬ್ಬರಿ 20 ವರ್ಷಕ್ಕನ ಅವನ ಶರೀರ ಹೋತು ಅಂತ ಹೇಳಿ ಅಂದ ಬಳಿಕ ಮತ್ತೆ ಮಹಾತ್ಮರ ಆಶೀರ್ವಾದದಿಂದ ಆಯುಷ್ಯ ಹೆಚ್ಚು ಆಕತಿ ಅನ್ನೋದು ಏನಂತೀರಿ? ಖರೇ, ಇದು ಮಾತು ಬರೇ ಅಲ್ಲಿದು.
ಇದು ಬರೇ ಮಾತಲ್ಲ, ಇದು ಖರೇ ಮಾತತಿ. ಆಯುಷ್ಯ ವೃದ್ಧಿ ಆಕತಿ. ಇನ್ನೇನು ಯಾವಾಗ ಆಕತಿ ಅಂತಂದ್ರೆ ನಾವು ಮಾಡಿದ ಸೇವೆಗೆ ಭಕ್ತಿಗೆ ಆ ಮಹಾತ್ಮನ ಹೃದಯ ಕರಗಬೇಕು. ಮತ್ತೆ ಈಗ ಹೆಂಗ್ ಮಾರ್ಕಂಡೆ ಬಂದ ಮಲ್ಲಿಗೆ ನಮಸ್ಕಾರ ಮಾಡಿದ ಬಳಿಕ ಎಲ್ಲಾರ್ದು ಹೃದಯ ಕರಿಗೆ ಅವ್ರಿಗೂ ಗೊತ್ತಾಗ್ಲಾರ್ದಂಗ ಹೆಂಗ ಶತಾಯುಷ್ಯಮಾನು ಭವ ಅಂತ ಬಂತಲ್ಲ, ಹಂಗ ಅವ್ರ ಹೃದಯ ನಾವು ಮಾಡಿದ ಸೇವೆಗೆ ಕರಗಬೇಕು. ಹೃದಯ ಕರಿಗೆ ಆಶೀರ್ವಾದ ಮಾಡಿದ್ರಂದ್ರ ಅದ್ರ ಜೊತೆಗೆ ಅವ್ರು ಮಾಡಿದ ತಪಸ್ಸು ಹರಿದು ಬರ್ತದೆ. ಮತ್ತು ನಾವು ಮ್ಯಾಗಿನ ಮ್ಯಾಗ ರಾಮನಾಮ ಜಪ ಮಂದಿ ಗಂಟೆ ಗಪ ಮಾಡಿದ್ವಿ ಅಂದ್ರೆ ಅದೇನು ಆಶೀರ್ವಾದ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ನಾವು ಸಾಯು ತನಕ ಹಿಂಗೆ ಬಂದು ಹೋಗೋದು, ಏನೇನು ಆಗಂಗಿಲ್ಲ. ಇದು ಹೃದಯ ಕರಗಬೇಕು, ಮಹಾತ್ಮನ ಹೃದಯ ಕರಗಬೇಕು, ಆವಾಗ ಇದು ಸಾಧ್ಯ. ಅದಕ್ಕೆ ಸಿದ್ಧಾರೂಢರದು ಹಿಂಗೆ ಜೀವನದೊಳಗೆ ಘಟನೆ ಆಗೈತಿ. ನೀವು ಹಿಂಗೆ ಅಂದ್ರಿ ಅಂದ್ರೆ ಸಿದ್ಧಾರೂಢರನ್ನು ನಾವು ನೋಡಿಲ್ಲಪ್ಪ ಅಂದ್ರಿ ಅಂದ್ರೆ ಒಂದು ಗಟ್ಟಿಗೆ ಹಚ್ಚಿ ಬಿಡೋನು. ಸಿದ್ಧಾರೂಢರನ್ನು ನಾವು ನೋಡಿಲ್ಲ, ಏನು ಅವ ಬಡಿಗಾರ ಕಾಳಪ್ಪ, ಅವ ಬಂದಿದ್ದೋ ಇಲ್ಲೋ ಏನೋ ನಮಗೂ ಗೊತ್ತಿಲ್ಲ ಅಂತ ಹಿಂಗೆ ನೀವು ಅಂದ್ರಿ ಅಂದ್ರೆ ಹಂಗಾರೆ ನಾವು ಇನ್ನೊಂದು ಇದಕ್ಕೆ ಉದಾಹರಣೆನೂ ಕೊಡ್ತೀವಿ. ಏನು ಕೊಡ್ತೀವಿ ಅಂತ ಕೇಳಿದರೆ, ಇಲ್ಲೆಲ್ಲ ನಿವೃತ್ತಿ ನ್ಯಾಯಾಧೀಶರು ಸಹಿತ ಅದಾರು, ಅದು ಗೊತ್ತಾಗುವಂಥ ಮಾತು. ಈಗ ನಮ್ಮ ದೇಶದ ಸಂವಿಧಾನದೊಳಗೆ ಒಂದು ನಿಯಮ ಅದ. ಒಂದು ಸಂವಿಧಾನದೊಳಗೆ ಒಂದು ನಿಯಮ ಏನತಿ ಅಂತ ಕೇಳಿದ್ರೆ, ಈಗ ಒಬ್ಬಗ ಫಾಸಿ ಶಿಕ್ಷೆ ಆಗೈತಿ ಅಂತ ತಿಳ್ಕೊರಿ. ಜಿಲ್ಲಾ ಕೋರ್ಟ್ನ್ಯಾಗ ಒಬ್ಬಗ ಫಾಸಿ ಶಿಕ್ಷೆ ಆಗೈತಿ ಅಂತ ತಿಳ್ಕೊರಿ. ಅವಂಗ ಒಂದು ಅನುಕೂಲ ಇರ್ತೈತಿ, ಮುಂದೆ ಅವ ಅಪೀಲ್ ಮಾಡಬಹುದು ಅಂತ ಹೇಳ್ತಾರೆ, ಅವ ಮುಂದೆ ಹೋಗಬಹುದು. ಹಂಗಾರ ಜಿಲ್ಲಾ ಕೋರ್ಟ್ನೊಳಗೆ ಅವನಿಗೆ ಗಲ್ಲು ಶಿಕ್ಷೆ ಆಯಿತು ಅಂತಂದ್ರೆ ಅವ ಹೈಕೋರ್ಟ್ಗೆ ಹೋಗ್ತಾನೆ. ಹೈಕೋರ್ಟ್ನೊಳಗೂ ಕೂಡ ಅವನಿಗೆ ಗಲ್ಲು ಶಿಕ್ಷಾನ ಕಾಯಂ ಆಯಿತು ಅಂತಂದ್ರೆ ಹಂಗಾರೆ ಅವಂಗ ಸುಪ್ರೀಂ ಕೋರ್ಟಿಗೆ ಹೋಗ್ಲಾಕ ನಮ್ಮ ಸಂವಿಧಾನದೊಳಗೆ ಅವಕಾಶ ಐತಿ. ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ. ಸುಪ್ರೀಂ ಕೋರ್ಟ್ಗೆ ಹೋದ ಬಳಿಕೂ ಅಲ್ಲಿಯೂ ಅವನಿಗೆ ಗಲ್ಲು ಶಿಕ್ಷಾನ ಕಾಯಂ ಆತು ಅಂದ್ರೆ ಅವಂಗ ಇನ್ನೊಂದು ಜಾಗ ಇಟ್ಟಾರ್ರಿ. ಗಲ್ಲು ಶಿಕ್ಷೆ ಆದವ ಅಕಸ್ಮಾತ್ ನಮ್ಮ ದೇಶದ ರಾಷ್ಟ್ರಪತಿಗಳ ಹಂತಕ್ಕೆ ಹೋಗಿ ಅವ ನಾನು ನಿರಪರಾಧಿರಿ, ಹಂಗೂ ಹಿಂಗೂ ಆಗಿ ಆರೋಪ ನನ್ನ ಮ್ಯಾಲ ಸಾಬೀತಾಗಿ ಬಿಟ್ಟತಿ, ಅದಕ್ಕೆ ನನ್ನ ಗಲ್ಲು ಶಿಕ್ಷೆ ಆಗೈತಿ, ದಯವಿಟ್ಟು ನನಗೆ ಪ್ರಾಣ ಭಿಕ್ಷೆ ನೀಡ್ರಿ, ನನಗೆ ಗಲ್ಲಿಗೆ ಕೊಡಬೇಡ್ರಿ ಅಂತ ಅವ ಕಳಕಳಿಯಿಂದ ವಿನಂತಿ ಮಾಡಿಕೊಂಡ ಅಂದ್ರೆ ಅವನ ವಿನಂತಿಗೆ ರಾಷ್ಟ್ರಪತಿಗಳಿಗೆ ಕಳಕಳಿ ಬಂತು ಅಂತಂದ್ರೆ, ದಯಾ ಬಂತು ಅಂತಂದ್ರೆ ಆ ಸುಪ್ರೀಂ ಕೋರ್ಟ್ ಮಾಡಿರುವಂತ ಶಿಕ್ಷೆನೂ ಕೂಡ ಮಾಫ್ ಮಾಡಕ್ ಅವ್ರಿಗೊಬ್ಬರಿಗೆ ಅಧಿಕಾರ ಇದೆ. ರಾಷ್ಟ್ರಪತಿಗಳು ಮನಸ್ಸು ಮಾಡಿದ್ರೆ ಅವನ ಗಲ್ಲು ಶಿಕ್ಷೆ ಮಾಫ್ ಮಾಡಬಹುದು, ಅವನಿಗೆ ಜೀವದಾನ ಮಾಡಬಹುದು ಅಂತ